ನನ್ನ ಹೆಸರು ಐಶ್ವರ್ಯ. ನಾನು ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ದೀನಿ. ನಾನು ಓದಿದ್ದು ಬೆಸ್ಟ್ ಪಿ ಯು ಕಾಲೇಜಲ್ಲಿ. ನನಗೆ ಪ್ರದೀಪ್ ಈಶ್ವರ್ ಕೋಚಿಂಗ್ ಮಾಡ್ತಾರೆ ಅನ್ನೋದು 6 ಮಂತ್ಸ್ ಬ್ಯಾಕೆ ಗೊತ್ತಾಯಿತು. ನನಗೆ ನಮ್ಮಪ್ಪ ಬಂದು ಹೇಳಿದ್ರು, ಈ ಥರ ಕೋಚಿಂಗ್ ಕೊಡ್ತಿದ್ದಾರೆ ಆ ಥರ ಅಂತ. ನಾವು ಫಸ್ಟಿಂದನೂ ಕಾಂಗ್ರೆಸ್ ಪಾರ್ಟಿನೇ ಮನೆಯಲ್ಲಿ. ಅಪ್ಪ ಆವಾಗ ತುಂಬಾ ಅಂದರೆ ಊರಲ್ಲೆಲ್ಲ ಪ್ರದೀಪ್ ಈಶ್ವರ್ಗೆ ಓಟ್ ಹಾಕೋ ಥರ ಅಂದರೆ ತುಂಬ ಮೋಟಿವ್ ಮಾಡ್ತಿದ್ರು ಊರಲ್ಲೆಲ್ಲ. ಪ್ರದೀಪ್ ಈಶ್ವರ್ ಸರ್ನ ಗೆಲ್ಲಿಸ್ಬೇಕು ಆ ಥರ ಈ ಥರ ಅಂತ. ನಮ್ಮದು ವಿಲೇಜ್ ಬಂದು ಗುಂಡ್ಲಗುರ್ಕಿ. ಬಟ್ ಸರ್ರು ನಮ್ಮ ದೊಡ್ಡಪ್ಪ ಒಂದು ದೇವಸ್ಥಾನ ಕಟ್ತಿದ್ದಾರೆ. ನಮ್ಮ ದೊಡ್ಡಪ್ಪ ದೇವಸ್ಥಾನ ಕಟ್ಟೋದಕ್ಕೆಲ್ಲ ಸರ್ ಪೇ ಮಾಡಿದ್ದಾರೆ ಅಮೌಂಟು, ಅಲ್ಲಿ ಊರಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ಸ್ಗೆಲ್ಲ. ನನಗೆ ಇಲ್ಲಿ ಪ್ರದೀಪ್ ಈಶ್ವರ್ ಕೋಚಿಂಗ್ ಕೊಡೋದು ಗೊತ್ತಾದ ಮೇಲೆ ನಮ್ಮ ಕಾಲೇಜಲ್ಲೂ ಚೆನ್ನಾಗೇ ಮಾಡ್ತಾರೆ, ಬೆಸ್ಟ್ ಪಿ ಯು ಕಾಲೇಜಲ್ಲಿ. ಬಟ್ ಅಪ್ಪ ಅಂದರೆ ಇಲ್ಲಿ ಪ್ರದೀಪ್ ಈಶ್ವರ್ ಸರ್ ಕೋಚಿಂಗ್ ಕೊಡ್ತಿದ್ದಾರಲ್ವಾ, ಅದಕ್ಕೆ ಇಲ್ಲಿಗೆ ಹೋಗಿ ಅಂತ ಅಪ್ಪ ಮನೇಲಿ ಹೇಳಿದ್ರು. ನಾನು ಸರಿ ಅಂದೆ. ಬಟ್ ಫಸ್ಟೇ ಕಾಲೇಜಿಗೆ ಬಂದೆ. ಎಲ್ಲ ಟೀಚರ್ಸು ಪ್ರದೀಪ್ ಈಶ್ವರ್ ಸರ್ ನೀಟ್ ಅಕಾಡೆಮಿಯಿಂದನೇ ಕಲಿಸ್ತಿದ್ದಾರೆ. ಅವರು ಫಸ್ಟ್ ಡೇಯಿಂದನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಸಮೇತ ಚೆನ್ನಾಗಿ ಮಾಡ್ತಿದ್ದಾರೆ. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋ, ಮ್ಯಾಥ್ಸ್ ಎಲ್ಲ. ನಂಗೆ ಅನಿಸೋ ಥರ CET ನೀಟಲ್ಲಿ ಕ್ರ್ಯಾಕ್ ಮಾಡ್ಬೋದು ಅಂತ. ನನಗೆ ಗೋಲ್ ಅನ್ನೋದೇನಿಲ್ಲ. ಅಪ್ಪಗೆ ನಾನು ಮೆಡಿಕಲ್ ಆಗಬೇಕು ಅನ್ನೋ ಆಸೆ. ನಮ್ಮ ಅಪ್ಪಗೋಸ್ಕರ ನಾನು ಮೆಡಿಕಲ್ ಆಗಬೇಕು ಅಂತ ಅಂದ್ಕೊತಿದ್ದೀನಿ. ನಮ್ಮ ಅಪ್ಪಗೆ 4 ಜನ ಮಕ್ಕಳು, ನನ್ನ 3ನೇ ಹೆಣ್ಮಗು. ಅವ್ರ ಕಷ್ಟ ಅಂದರೆ 3 ಹೆಣ್ಮಕ್ಳನ್ನೂ ಓದಿಸ್ತಿದ್ದಾರೆ. ಅವ್ರಿಗೆ ಅಂದರೆ ಒಂದೊಂದು ಮಗು ಓದಿಸೋಕ್ಕೂ ಕಷ್ಟನೇ. ಬಟ್ ಅದರಲ್ಲೂ ನಮ್ಮನ್ನು ಓದಿಸ್ತಿದ್ದಾರೆ 3 ಹೆಣ್ಮಕ್ಳನ್ನೂ. ನನಗೂ ನೀಟ್ ಅಕಾಡೆಮಿಯಲ್ಲಿ ಕೋಚಿಂಗ್ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರು ಅಪ್ಪ. ಬಟ್ ಸರಿ ಇಲ್ಲೇ ಫ್ರೀಯಾಗಿ ಕೊಡ್ತಿದ್ದಾರೆ ಕೋಚಿಂಗ್, ಚಿಕ್ಕಬಳ್ಳಾಪುರದಲ್ಲೇ ಬಂದು ಕೊಡ್ತಿದ್ದಾರೆ ಅಂತ ಗೊತ್ತಾದಮೇಲೆ ಅಪ್ಪ ಇಲ್ಲಿಗೆ ಕರ್ಕೊಬಂದು ಜಾಯಿನ್ ಮಾಡಿಸಿದ್ರು. ಬಟ್ ಇಲ್ಲೆಲ್ಲ ಚೆನ್ನಾಗಿದೆ. ಇಲ್ಲಿ ಊಟನೇ ಆಗಲಿ, ಬೆಳಗ್ಗೆ ಮಧ್ಯಾಹ್ನ, ಬೆಳಗ್ಗೆ ಊಟ ಇರಲ್ಲ, ದೂರದಿಂದ ಬರ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ಸರ್ ಇಲ್ಲೇ ಮಾರ್ನಿಂಗ್ ಕೂಡ ಅಡುಗೆ ಮಾಡಿಸ್ಬಿಟ್ಟು ಎಲ್ರಿಗೂ ಊಟ ಕೊಡಿಸ್ತಿದ್ದಾರೆ. ಆ್ಯಂಡ್ ಮಧ್ಯಾಹ್ನ ಇಲ್ಲೇ ಲಂಚ್ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಒಬ್ಬ ಅಕ್ಕ ನೋಡ್ಕೊತಾರೆ, ಪ್ರೇಮ ಅಕ್ಕ, ಪ್ರೇಮನ ಅಕ್ಕ. ಅವರು ಸಖತ್ತಾಗಿ ನೋಡ್ಕೊತಾರೆ, ಪ್ರತಿಯೊಬ್ಬರನ್ನೂ ಕೇರ್ ಮಾಡ್ತಾರೆ. ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಎಲ್ಲ ಮೋಟಿವ್ ಮಾಡ್ತಿದ್ದಾರೆ ಅಕ್ಕನೂ. ಆ್ಯಂಡ್ ಯಾವ ಥರ ಇರಬೇಕು ಗರ್ಲ್ಸು, ಎಷ್ಟು ಲಿಮಿಟ್ಸಲ್ಲಿ ಇರಬೇಕು ಅವನ್ನೆಲ್ಲ ಅಕ್ಕ ಹೇಳ್ತಿದ್ದಾರೆ. ಯಾವ ಥರ ಇರಬೇಕು ಇಲ್ಲಿ, ಸರ್ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಮಗಂತ ಓದಿಸೋದಕ್ಕೆ ಎಷ್ಟೆಲ್ಲ ಸರ್ ಎಲ್ಲ ಶ್ರಮ ಪಡ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಬಟ್ ಇದೇ ಥರ ಕೋಚಿಂಗ್ ಸರ್ ಕೊಡಬೇಕು ಅಂತ ನಾನು ಅಂದ್ಕೊತಿದ್ದೀನಿ. ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಒಂದು ಸ್ಟೂಡೆಂಟು ಆಗಬೇಕು ಅನ್ನೋದು ಅವ್ರಿಗೆ ಕನಸಿರುತ್ತೆ, ಬಟ್ ಅವ್ರ ಶ್ರಮ ಕೂಡ ಅಷ್ಟೇ ಇರಬೇಕು. ಅಂದರೆ ಪೇರೆಂಟ್ಸ್ ಇರುತ್ತೆ, ಬಟ್ ಸ್ಟೂಡೆಂಟು ಅಷ್ಟೇ ಎಫರ್ಟ್ಸಿಂದ ಓದಬೇಕು, ಬರೀಬೇಕು. ಬಟ್ ಅವ್ರಿಗೆ ಇಲ್ಲ ಅಂದರೆ ಕಾನ್ಸಂಟ್ರೇಷನಿಂದ ಯಾರು ಕೇಳಿದ್ರು ಇಲ್ಲ ಹಾಗೇ ಆಗುತ್ತೆ. ನನಗೆ ಒಪಿನಿಯನ್ ಇದೆ, ಪಕ್ಕ ಆಗುತ್ತೆ ಓದೋರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಆ ಮಾತುಗಳು ತುಂಬಾ ಕೇಳಿದ್ದೀನಿ ಔಟ್ಸೈಡ್. ಬಟ್ ಅವ್ರಿಗೆ ಗೊತ್ತಂಗೆ ಓದೋದು ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ನಾವು ಹೋದರೆ ಆಗುತ್ತಾ ಇಲ್ವಾ ಅಂತ. ಇಲ್ಲಿ ಮಾತ್ರ ಟೀಚಿಂಗ್ಸ್ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವ ರೇಂಜಲ್ಲಿ ಮಾಡ್ತಿದ್ದಾರೆ ಅಂದರೆ ಎಲ್ಲದಕ್ಕೂ ಟ್ರಿಕ್ಸ್ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಯಾವ ಥರ ಮಾಡಬೇಕು, ಯಾವ ಥರ ಇದನ್ನು ಮಾಡಿದ್ರೆ ಯಾವ ಥರ ಸಾಲ್ವ್ ಆಗುತ್ತೆ, ಪ್ರತಿಯೊಂದು ಹೇಳ್ತಿದ್ದಾರೆ. ಅಂದರೆ ಹಾಗೆ ಆಗುತ್ತೆ ಅವ್ರು ಕೊಡ್ತಿರೋ ಕೋಚಿಂಗ್ ನೋಡಿದ್ರೆ. ಟಿಫನ್ ಎಲ್ಲ ಚೆನ್ನಾಗೇ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಅದು ನಾನು ಬರೋ ಪ್ರಶ್ನೆ ಬಿಸಿ ಊಟನೇ ಇಟ್ಟಿರ್ತಾರೆ. ಅಂದರೆ ಉಪಯೋಗ ಆಗುತ್ತೆ. ದೂರದಿಂದ ಬರೋ ಮಕ್ಕಳಿಗಂತೂ ಅಂದರೆ ಊಟ ಪಕ್ಕ ಇರುತ್ತೆ. ಆದರೆ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪಗೆ ಬ್ಲಡ್ ಕ್ಲಾಟ್ ಆಗಿತ್ತು. ತುಂಬ ವರ್ಷದಿಂದ ಅವ್ರು ಮಾಡಿಸ್ಕೋಬೇಕು ಅಂದ್ಕೊತಿದ್ರು. ಬಟ್ ಪ್ರದೀಪ್ ಈಶ್ವರ್ ಸರು ಆರೋಗ್ಯ ಇಲಾಖೆ ಅಂತ ಹಳ್ಳಿಗೂ ಮಾಡಿಸ್ತಿದ್ದಾರಲ್ಲ, ಆ ಕ್ಯಾಂಪಲ್ಲಿ ನಮ್ಮ ಚಿಕ್ಕಪ್ಪನೂ ಹೋಗಿ ಮಾಡಿಸ್ಕೊಬಂದರು. ಬಟ್ ನನ್ನ ಫ್ಯಾಮ್ಲಿಗೆ ಯಾವ ಥರ ಹೆಲ್ಪ್ ಆಗ್ತಿದೆಯೋ ಹಂಗೆ ಸೊಸೈಟಿಯಲ್ಲಿ ಕೂಡ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರು ಮಾಡೋ ಪ್ರತಿಯೊಂದು ಕೂಡ ಹೆಲ್ಪ್ ಆಗ್ತಿದೆ. ಒಂದು ಬಸ್ಸಿಂದ ಹಿಡಿದು ಪ್ರತಿಯೊಂದು ಆಂಬುಲೆನ್ಸ್, ಪ್ರತಿಯೊಂದು ಹೆಲ್ಪ್ ಆಗ್ತಿದೆ ಅವ್ರು ಮಾಡ್ತಿರೋದು. ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕನ್ನಡದಲ್ಲೇ ಹೊತ್ತಿ ಹೇಳ್ತಾರೆ. ಅದು ಹೇಗಂದರೆ ಒಂದು ಸ್ಟೂಡೆಂಟ್ ಎಂಥ ಸ್ಟೂಡೆಂಟ್ಸ್ ಆದರೂ ಅರ್ಥ ಮಾಡ್ಕೊಳೋ ರೇಂಜ್ಗೆ, ಅವ್ರಿಗೇನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಸರ್ ಮಾಡಿದಾಗ ಯಾವ ಥರ ಅಂದರೆ ನಮಗೆ ಬರುತ್ತೆ ಇದು ಟಾಪಿಕ್ಕು, ಸರ್ ಅಷ್ಟು ಹೇಳ್ತಾರೆ. ಈ ಥರ ಎಲ್ಲ ಕನ್ನಡದಲ್ಲೇ ಮಾಡ್ತಾರೆ ಅಂತಲ್ಲ, ಕನ್ನಡದಲ್ಲಿ ಮಾಡಿ ಮತ್ತು ಇಂಗ್ಲೀಷಲ್ಲಿ ಕೂಡ ಮಾಡ್ತಾರೆ. ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಲ್ಯಾಕ್ ಒಪರನ್ ಅನ್ನೋ ಕಾನ್ಸೆಪ್ಟ್ ಮಾಡಿದ್ರು. ಲ್ಯಾಕ್ ಒಪರನ್ನಲ್ಲಿ ಅದ್ರದ್ದು ZYA PIP ಆ ಥರ ಇದು ಬರುತ್ತೆ. ಅದರಲ್ಲಿ ಯಾವ ಥರ ಎನ್ಸೈಮ್ಸ್ ಎಲ್ಲ ಬರುತ್ತೆ, Y-ಇಂದ Z-ಇಂದ A-ಇಂದ Z-ಇಂದ ಬೀಟಾ ಗ್ಯಾಲಕ್ಟೋಸು, ಪಾಲಿಮರೇಸು, ತಿರ್ಗಾ ಟ್ರಾನ್ಸ್ಲೇಷನ್ನು, ಮತ್ತು ಅಲ್ಲಿ ಯಾವ ಥರ ಲ್ಯಾಕ್ಟೋಸ್ ಇಂಡ್ಯೂಸ್ ಆಗುತ್ತೆ, ಹಾಫ್ ಆಗುತ್ತೆ, ಆ ಥರ ಟ್ರಾನ್ಸ್ಕ್ರಿಪ್ಷನ್ ಮಾಡಿದ್ರು. ಮತ್ತು ಇನ್ನೊಂದು ದಿನ ಬಂದು ಅದರಲ್ಲಿ ಯಾವ ಥರ ಪ್ರೊಮೋಟರ್ ಜೀನು ಮತ್ತು ಕೋಡಿಂಗ್ ಜೀನು, ಆ್ಯಂಟಿಸೆನ್ಸು, ಸೆನ್ಸ್ ಕೋಡನ್ ಆ ಥರ
ಅಂದರೆ ಸರ್ರು ಅವ್ರು ಓನಾಗೆ ಮಾಡ್ತಾರೆ, ಯಾವತ್ತೂ ಒಂದು ಬುಕ್ ತಂದು ಮಾಡಿರೋದೆ ಅಂತೂ ಆ ಥರ ನೋಡೇ ಇಲ್ಲ ನಾನು. ಅವ್ರು ಯಾವ ಥರ ಕಾಲೇಜಿಗೆ ಬರ್ತಾರೆ ಅಂದರೆ ಸಿಂಪಲಾಗಿ ಬಂದುಬಿಟ್ಟು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೋಟಿವೇಟ್ ಮಾಡಿ ಸ್ಟೂಡೆಂಟ್ಗೆ, ಮತ್ತು ಒಂದು ಟಾಪಿಕ್ ಮಾಡೇ ಹೋಗ್ತಾರೆ. ಇಲ್ಲಿಂದ ಕಾಲೇಜಿಗೆ ಬಂದಾದಮೇಲೆ ಒಂದಿನನೂ ಅವರೊಂದು ಸಬ್ಜೆಕ್ಟ್ ಟಾಪಿಕ್ ಮಾಡ್ದಿರೋ ಹೋಗಿರೋದೇ ನಾನು ನೋಡಿಲ್ಲ. ಇದೇ ಥರ ಎಲ್ಲ ಬಡ ಮಕ್ಕಳಿಗೂ ಹೆಲ್ಪ್ ಮಾಡಿ ಅಂತ. ಮತ್ತು ನೀವು ಬಡ ಕುಟುಂಬನೇ, ನಾವು ಅದೇ ಥರ ಬಡ ಕುಟುಂಬನೇ. ನೀವು ಎಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೀರಂದರೆ ಅದೆಲ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಹೆಲ್ಪ್ ಮಾಡ್ತಾಯಿರಿ, ಮತ್ತು MLA ಆಗಿ ನಿಲ್ಲಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ಅಂತ ನಾನು ಅಂದ್ಕೊತಾ ಇದ್ದೀನಿ.